ಸೊ ಪ್ರಕೃತಿ ಇದ್ರೇನೆ ನಾವಿದ್ರೇನೆ ಪ್ರಕೃತಿ. ನಮಸ್ಕಾರ ಬಂಧುಗಳೇ, ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ಬಯಲು ಸೀಮೆಯ ಮಲೆನಾಡಾದಂತಹ ಜಲದುರ್ಗದ ಕಡೆಗೆ ಹೋಗ್ತಾ ಇದ್ದೇವೆ. ನಿಮಗೊಂದು ಈ ಹೊಲದಲ್ಲಿ ತೋರಿಸ್ಬೇಕು, ನಮ್ಮ ಭಾಗದ ಅತ್ಯಂತ ರುಚಿಕರವಾದಂಥ ಫೇಮಸ್ ಆದಂಥ ನಮ್ಮ ಎಲ್ಲ ತಾಯಂದರಿಗೆ ಇಷ್ಟವಾದಂಥ ಕರ್ಚೆಕಾಯಿ ಗಿಡ. ಓ ಕರ್ಚೆಕಾಯಿ, ಯಾರ್ಯಾರಪ್ಪ ಕರ್ಚೆಕಾಯಿ ಮಾಡ್ಕೊಂಡು ತಿಂದ್ರಿ ಹೇಳ್ರಪ್ಪ. ತುಂಬ ರುಚಿಕರವಾದಂತಹ ಇದಕ್ಕೆ ನೀವೇನು ಹೇಳ್ತೀರಾ, ನೀವೇನಂತೀರ ಅಂತ ಕಾಮೆಂಟ್ ಮಾಡಿ. ನಾವು ರಾಯಚೂರು ಮಂದಿ ಇದಕ್ಕೆ ಕರ್ಚೆಕಾಯಿ ಅಂತೀವಿ. ನಮ್ಮ ಭಾಗದ ಹೆಣ್ಣು ಮಕ್ಕಳ ಹಾಟ್ ಫೇವ್ರೆಟ್ ಕರ್ಚೆಕಾಯಿ. ಚಿನ್ನದ ನಾಡು ಲಿಂಗಸಗೂರು ಚಾವಣಿ. ಸ್ಕೂಲ್ ಬಿಡ್ತಾಯಿತ್ತು, 4 ಗಂಟೆ ಆಗಿಬಿಟ್ಟದ. ತುಂಬ ತಡವಾಗಿ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲೊಂದು ವಿಶೇಷ ಐತೆ. ಆ ವಿಶೇಷ ಏನಪ್ಪ ಅಂದರೆ ಆ ಜಲದುರ್ಗದ ಕೋಟೆಯ ಮೇಲೇರಿ ಹೇಳ್ತೀನಿ ಏನು ಆ ವಿಶೇಷ ಅಂತ. ತುಂಬ ಮಿಸ್ ಮಾಡ್ಕೊಳ್ಕೊಬಿಡ್ರಿ ಯಾರು. ಸ್ವರ್ಗ ತೋರಿಸ್ತೀನಿ ಬನ್ನಿ. ಓ ಎತ್ತಿನ ಗಾಡಿ. ಈ ಥರದ ಕಮಾನುಗಳಿಗೆ ನಾವು ಅಗಶಿ ಅಂತೀವಿ. ಅಗಶಿ ಅಂದರೆ ಊರ ಒಳಗಡೆ ಹೋಗ್ಲಿಕ್ಕೆ ಇರುವಂಥ ಮುಖ್ಯ ದ್ವಾರನ ನಾವು ಅಗಶಿ ಅಂತೀವಿ. ಜಲದುರ್ಗ 14 ಕಿಲೋಮೀಟರ್. ನನಗೆ ಯಾಕೋ ಹೋಗ್ತಾ ಇರೋ ದಾರಿ ಸರಿ ಇದನಾ ಇಲ್ವಾ ಅನ್ನೋದೇ ಡೌಟು ಅಂತ ಅನ್ನಿಸ್ತದೆ. ಓ ಬಸಣ್ಣ ಸೈಡ್ ಕೊಟ್ಬಿಟ್ಟೆ, ಯಾಕೆ ಬೇಕು. ದರ್ಶನ ಕೊಟ್ಲು ನಮ್ಮ ಕೃಷ್ಣೆ. ಸೇತುವೆ ದುರಸ್ತಿಯಲ್ಲಿದೆ, ಭಾರೀ ವಾಹನಗಳಿಗೆ ಪ್ರವೇಶವಿಲ್ಲ. ಯಾರು ದೊಡ್ಡ ಗಾಡಿ ತೊಗೊಂಬರ್ಬೇಡ್ರಪ್ಪ, ಸಣ್ಣ ಗಾಡಿ ತೊಗೊಂಬರ್ರಿ. ಸೇತುವೆ ದುರಸ್ತಿಯಲ್ಲಿದೆ ಅಂತೆ. ಕೃಷ್ಣಾ ನದಿ, ನಾವಿದಕ್ಕೆ ಹೊಳೆ ಅಂತೀವಿ. ತಿಂತಿನಿ ಮೋನಪ್ಪಯ್ಯನ ಹೊಳೆ ಅಂತ ಕರಿತೀವಿ. ಕೃಷ್ಣೆ ಅದೆಲ್ಲೋ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಈ ನಮ್ಮ ಬಯಲು ಸೀಮೆಯನ್ನು ಫಲವತ್ತತೆಯ ಮಣ್ಣನ್ನಾಗಿಸಿ ಈ ರಾಯಚೂರು ಭಾಗವನ್ನು ದೋಹಾಬ್ ಪ್ರದೇಶವನ್ನು ಮಾಡಿ ಸಾಕಷ್ಟು ರಾಜ ಮನೆತನಗಳು ಕಾದಾಡುವಂತೆ ಮಾಡಿದ ನಮ್ಮ ಕೃಷ್ಣೆ. ನಾವು ಭೂಮಿಗೆ ನದಿಗೆ ಹೆಣ್ಣಿನ ಹೆಸರನ್ನು ಇಡ್ತೀವಿ. ಯಾಕಂದರೆ ಹೆಣ್ಣು ಸಹನ ಮೂರ್ತಿ, ಹೆಣ್ಣು ಸಹನೆಯ ಒಂದು ಪ್ರತಿರೂಪ. ಏನು ಹಂಗೆ ನೋಡಕತ್ತೀರಿ? ಈ ಜಲದುರ್ಗದ ಕೋಟೆಯನ್ನು ನೋಡ್ತಿದ್ರೆ ನನಗೊಂದು ಹಾಡು ನೆನಪಾಗತ್ತೆ. ಕೋಟೆ ಕಟ್ಟಿ ಮೆರೆದೋರೆಲ್ಲ ಏನಾದರು, ಮೀಸೆ ತಿರುವಿ ಕುಣಿದೋರೆಲ್ಲ ಮಣ್ಣಾದರು, ಇನ್ನು ನೀನ್ಯಾವ ಲೆಕ್ಕ ಹೇಳು ಸುಕುಮಾರಿಯೇ, ಅಯ್ಯೋ ಹೆಮ್ಮಾರಿಯೇ. ಹೇ ಜಲದುರ್ಗದ ಕೋಟೆಗೆ ಸ್ವಾಗತ ಸುಸ್ವಾಗತ. ಈ ಜಲದುರ್ಗದ ಕೋಟೆಯು 12ನೇ ಶತಮಾನದಲ್ಲಿ ದೇವಗಿರಿಯ ಯಾದವರಿಂದ ನಿರ್ಮಿಸಲ್ಪಟ್ಟಿತು. ಈ ಜಲದುರ್ಗ ಕೋಟೆಯನ್ನು ತುಂಬ ರಾಜಮನೆತನಗಳು ಆಳಿವೆ. ಅದರಲ್ಲಿ ಪ್ರಮುಖವಾದವುಗಳು ವಿಜಯಪುರದ ಆದಿಲ್ ಶಾಹಿಗಳು ಹಾಗೂ ವಿಜಯನಗರದ ಅರಸರು. ಈ ಕೋಟೆ ಹೇಗಿದೆ ಅಂತ ಒಳಗೋಗಿ ನೋಡೋಣ ಬನ್ನಿ. ಈ ಕೋಟೆಯು ಪ್ರಮುಖವಾಗಿ ನಿರ್ಮಿಸಲಿಕ್ಕೆ ಕಾರಣ ಏನಪ್ಪ ಅಂದರೆ, ಕೈದಿಗಳನ್ನು ತಂದಿಟ್ಟು ಆ ಕೈದಿಗಳಿಗೆ ಶಿಕ್ಷೆ ಕೊಡುವ ಸಲುವಾಗಿ ಈ ಕೋಟೆಯನ್ನು ನಿರ್ಮಿಸಿದ್ದಾರೆ. ಈ ಜಲದುರ್ಗ ಕೋಟೆಯು ಇತಿಹಾಸ ಪ್ರಸಿದ್ಧಿ ಅಲ್ಲದೆ ಸಹ ಈ ನಮ್ಮ ಲಿಂಗಸೂರು ಹಾಗೂ ರಾಯಚೂರು ಭಾಗದ ಸುಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಆಗಿದೆ. ಇಲ್ಲಿನ ಸೌಂದರ್ಯನ ಸವಿಯಲು ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ. ನಾವಿವತ್ತು ವೀಕೆಂಡಲ್ಲಿ ಬಂದಿಲ್ಲ, ಸೊ ಅದಕ್ಕೋಸ್ಕರ ಜನ ತುಂಬ ಕಮ್ಮಿ, ಪದೇ ಪ್ರೇಮಿಗಳು ಸ್ವಲ್ಪ ಜಾಸ್ತಿ. ಕಟ್ ಮಾಡಪ್ಪ ಇದನ್ನ. ಈ ಕೋಟೆನ 400 ಅಡಿ ಎತ್ತರವಾಗಿ ನಿರ್ಮಿಸಿದ್ದು. ಕೋಟೆ ಒಳಗಡೆ ಸಂಗಮೇಶ್ವರನ ದೇವಾಲಯ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಈ ಸಂಗಮೇಶನ ದೇವಾಲಯದಲ್ಲಿ ಉರ್ದು ಹಾಗೂ ಸಂಸ್ಕೃತದ ಒಂದು ಶಿಲಾಶಾಸನ ಇದೆ, ತೋರಿಸ್ತೀನಿ ಬರ್ರಿ. ಸೊ ಇದೆ ಉರ್ದು ಹಾಗೂ ಸಂಸ್ಕೃತದಲ್ಲಿರ್ತಕ್ಕಂಥ ಶಿಲಾಶಾಸನ.
ಕೋಟೆಯ ಒಳ ಪ್ರವೇಶಿಸುತ್ತಿದ್ದಂತೆ ಕೋಟೆ ಒಳಗಡೆ ಸಂಗಮೇಶನ ದೇವಾಲಯವಿದ್ದು ಈ ದೇವಾಲಯದ ವಾಸ್ತುಶಿಲ್ಪ ಇಂಡೋ ಅರೇಬಿಕ್ ಶೈಲಿಯಲ್ಲಿದ್ದು ದೇವಾಲಯದ ಒಳಗಡೆ ಯಾವುದೇ ರೀತಿಯ ಮೂರ್ತಿ ಇರುವುದಿಲ್ಲ, ಕೇವಲ ಮಂಟಪ ಇರುತ್ತೆ. ದೇವಾಲಯದ ದಕ್ಷಿಣಕ್ಕೆ ಸಿಡಿಲ ಬಾವಿ ಇದ್ದು ಆ ಬಾವಿಯು ಸಿಡಿಲಿಂದ ನಿರ್ಮಾಣವಾಗಿದೆ ಎಂಬುದು ವಾಡಿಕೆ. ಕೋಟೆಯ ಮೇಲೋದಂತೆ ಕೈದಿಗಳಿಗೆ ಶಿಕ್ಷೆ ಕೊಡುವಂತಹ ಸ್ಥಳ ಕಾಣುತ್ತಾ, ಆ ಶಿಕ್ಷೆ ಕೊಡುವಂತ ಸ್ಥಳದ ಸಮೀಪಕ್ಕೆ ನಾವು ಹೋಗ್ತಾ ಇದೀವಿ. ಆ ಶಿಕ್ಷೆ ಏನಪ್ಪಾ ಅಂದ್ರೆ, ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ಈ ಕೋಟೆಯ ಮೇಲ್ ಭಾಗಂದು ರೀಸೆಂಟ್ ಆಗಿ ಬರ್ದಾರ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ಸಣ್ಣ ಕೆಟ್ಟ ಪದ್ಧತಿ ಇದೆ. ನಾವು ಸಣ್ಣರಾಗಿ ಮಾಡಿದ ತಪ್ಪು ನೀವು ಮಾಡ್ಬೇಡ್ರಿ. ಇಲ್ಲಿ ಬಂದ್ರೆ ಇಲ್ಲಿನ ಕಲ್ ತಗೊಂಡು ನದಿಗೆ ಎಸ್ತಿದ್ವಿ. ಎಸೆಯೋದನ್ನ ಮಾಡಕ್ ಹೋಗ್ಬೇಡ್ರಿ. ಯಾರು ಈ ಕೋಟೆಯ ಕಲ್ಲನ್ನು ಕಿತ್ತಿ ಹೊಳೆಯಲ್ಲಿ ಅಂದ್ರೆ ನದಿಯಲ್ಲಿ ಎಸೆಯಬಾರದು. ಎಸೆದರೆ ಕಾನೂನು ಕ್ರಮವನ್ನು ಜರುಗಿಸಲಾಗುವುದು. ನೋಡ್ರಪ್ಪ, ಹುಷಾರಿರ್ರಿ. ಇಲ್ಲಿ ಬಂದ ಮೇಲೆ ಕಲ್ ಕಿತ್ತಿದ್ನ್ಯಾ, ಅಲ್ಲಿ ನಿಂತ್ಕೊಂಡು ಪೋಸ್ ಕೊಟ್ಟನೆ, ಅವೆಲ್ಲ ಬಿಟ್ಬಿಡೋಕು. ಕಲ್ಲೋಗ್ಯದು ಎಲ್ಲ ಬಿಟ್ಬಿಡೋಕು. ಬುಟ್ಕೇಸಿ ಸೀದಾ ಮೊದಲು ಹೇಳ್ತೀನಿ ಬರ್ರಿ. ಬಂದಾಗ ಇದು ಏನಿತ್ತು, ಇನ್ನು ವಿಸ್ತಾರದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಅಲ್ಲಿ ತಾನೇ ಇತ್ತು. ಮಳೆಗೆ ಪೂರ್ಣ ಪ್ರಮಾಣದಲ್ಲಿ ಹಾಳಾಗುವ ಸ್ಥಿತಿಯಲ್ಲಿ ಬಂದು ಸೇರದ. ಬಂದಮೇಲೆ ಸ್ವಲ್ಪ ಅವೇರ್ ಆಗಿರಿ, ಕೇರ್ಫುಲ್ ಆಗಿರಿ. ನಾನು ತುಂಬ ದೂರ ನಿಂತು ಹೇಳಕೈತೀನಿ, ಮತ್ತೆ ಅಲ್ಲಿ ಹೋಗಿ ಹೇಳಕೈತಿಲ್ಲ. ಸೊ ನಾವು ನಮ್ಮ ರಾಯಚೂರು ಭಾಷೆದಾಗ ಮಾತಾಡಿದ್ರೇ ಸುಲಲಿತವಾಗಿ ಮಾತಾಡ್ತೀವಿ. ಹಾಗಾಗಿ ಈ ಕೋಟೆಯ ಮೇಲಿನ ಬುರ್ಜದ ಮೇಲಿನ ವಿಶೇಷತೆ ಏನಪ್ಪ ಅಂದರೆ, ಕೈದಿಗಳನ್ನು ಶಿಕ್ಷಿಸುತ್ತಿದ್ದರು ಅಂತ ಹೇಳಿದ್ನಲ್ಲ. ಹೇಗೆ ಶಿಕ್ಷಿಸುತ್ತಿದ್ದರು ಅಂದರೆ, ಇಲ್ಲಿ ಶಿಕ್ಷೆಗೆ ಗಾಳಿ ಜಗ್ಗೈತೆ ಸರಿ ಕೇಳಲಿಲ್ಲ ಅಂದರೆ ಎಲ್ಲ ಕನ್ನಡದ ಮಹಾ ಜನತೆ ಸಹಿಸ್ಕೊಂಡು ಬುಸ್ ಅನ್ನುವ ಸೌಂಡಿನೊಂದಿಗೆ ಇಲ್ಲಿನ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಸ್ವಲ್ಪ ಸಹಿಸ್ಕೊಳ್ರಿ. ಇದಷ್ಟೇ. ಇಲ್ಲಿ ಸ್ವಲ್ಪ ಜಾಸ್ತಿ ಗಾಳಿ ಜಾಸ್ತಿ ಬರಕತ್ತೆ. ಇಲ್ಲಿ ನಿಲ್ಲಿಸಿ ಶಿಕ್ಷೆಗೊಳಗಾದ ಕೈದಿಯನ್ನ ಕೈಕಾಲು ಕಟ್ಟಿ ಕೆಳಗೆ ಬಿಸಾಕಿ ಬಿಡ್ತಿದ್ರು. ನದಿ ತೋರಿಸಿ. ಇಲ್ಲಿ ಕೈದಿಗಳನ್ನ ಶಿಕ್ಷಿಸುತ್ತಿದ್ದಂತ ಸ್ಥಳ ಇದು. ಇನ್ನೊಂದು ಈ ಕೋಟೆಯ ವಿಶೇಷತೆ ಏನಂದ್ರೆ, ನನ್ನ ಹತ್ರ ಡ್ರೋನ್ ಇದ್ರೆ ತೋರಿಸ್ತಿದ್ದೆ. ಇದು ಮಿನಿ ಐರ್ಲ್ಯಾಂಡ್ ತರ. ಈ ಕೃಷ್ಣೆ ಎರಡೂ ಬದಿಯಲ್ಲಿ ಕವಲಾಗಿ ಹೊಡೆದು ಈ ಕೋಟೆಯ ಸುತ್ತ ಬರ್ತಾಳೆ. ಕೋಟೆಯ ಸುತ್ತ ಆವರಿಸುತ್ತೆ. ಸೊ ಅದಕ್ಕೆ ಈ ಕೋಟೆಗೆ ಜಲದುರ್ಗ ಎಂದು ಹೆಸರು. ಈ ಕೋಟೆಗೆ ಜಲದುರ್ಗ ಅಂತ ಹೆಸರು ಬರ್ಲಿಕ್ಕೆ ಕಾರಣ, ಈ ಕೋಟೆಯನ್ನ ಸುತ್ತುವರೆದಿರ್ತಕ್ಕಂಥ ನದಿ, ಅದು ಕೃಷ್ಣೆ ನದಿಯಿಂದ ಈ ಕೋಟೆಗೆ ಜಲದುರ್ಗ ಎಂದು ಹೆಸರು ಬಂತು. ಈ ಕೋಟೆಗೂ ಹಾಗೂ ಮುದಗಲ್ ಕೋಟೆಗೂ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಏನಪ್ಪಾ ಅಂದ್ರೆ, ಮೇಲ್ಗಡೆ ಹೋದ್ಮೇಲೆ ತೋರಿಸ್ತೀನಿ ಬರ್ರಿ. ಮುದಗಲ್ ಕೋಟೆಗೂ ಜಲದುರ್ಗದ ಕೋಟೆಗೂ ಕನೆಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಅದು ಹೇಗೆ ಅಂದ್ರೆ, ಈ ಕೋಟೆಯ ಬಹು ಮೇಲ್ಭಾಗದಲ್ಲಿ ಈ ತರಹದ ಒಂದು ವಿನ್ಯಾಸ ಇದೆ. ಈ ವಿನ್ಯಾಸದಲ್ಲಿ ಕಟ್ಟಿಗೆಯನ್ನ ಹಾಕಿ ಬೆಂಕಿ ಹಚ್ಚಿಸಿ ಹೊಗೆಯನ್ನ ಎಬ್ಬಿಸಿ ಮುದಗಲ್ ಕೋಟೆಗೆ ಕಾಣುವಂತೆ ಮಾಡ್ತಿದ್ರು. ಅದು ಹೇಗಂದ್ರೆ, ಅದು ಯಾಕೆ ಮಾಡ್ತಿದ್ರು ಅಂದ್ರೆ, ಶತ್ರು ರಾಜ್ಯಗಳು ಈ ಕೋಟೆಯನ್ನ ಮುತ್ತಿಗೆಯನ್ನ ಹಾಕುತ್ತಿವೆ, ನಮಗೆ ಸೈನ್ಯದ ಸಹಾಯವಿದೆ ಎಂದು ಇಲ್ಲಿಂದ ಸಂದೇಶ ಮುದಗಲ್ ಕೋಟೆಗೆ ರವಾನೆ ಆಗುತ್ತಿತ್ತು. ಹಾಗಾಗಿ ಈ ಕೋಟೆಯ ಮೇಲೆ ಬೆಂಕಿಯನ್ನು ಹಚ್ಚಿಸಿ ಹೊಗೆ ಆಡಿಸಿ ಮುದಗಲ್ ಕೋಟೆಗೆ ಸುದ್ದಿಯನ್ನು ಮುಟ್ಟಿಸ್ತಿದ್ರು ಆಗಿನ ಕಾಲದಲ್ಲಿ. ಅದು ಹೇಗೆ ಸುದ್ದಿ ಹೋಗ್ತಿತ್ತೋ ಗೊತ್ತಿಲ್ಲ. ಇಲ್ಲಿಂದ ಮುದಗಲ್ ಕೋಟೆ ಕಾಣುತ್ತಂತರ. ಈ ಕೋಟೆಗೆ ನಾನು ಬಂದು ತುಂಬ ವರ್ಷಗಳಾಯಿತು. ಈ ಕೋಟೆ ಮೇಲ್ಭಾಗದಲ್ಲಿ ಬಂದರೆ ಈ ಭಾಗದ ಮೇಲೆ ನಾವು ನಿಲ್ತಿದ್ವಿ. ಬಟ್ ಮೇಲ್ಗಡೆ ತುಂಬ ಚೆನ್ನಾಗಿತ್ತು. ಆದರೆ ಪ್ರಕೃತಿಯ ಹೊಡೆತಕ್ಕೆ ಈ ಮೇಲ್ಭಾಗ ಕುಸಿದು ಹೋಗ್ಯದ. ನಾವು ಇದೇ ದಾರಿ, ಈ ದಾರಿಯಿಂದ ಮೇಲೆತ್ತಿ ಮೇಲ್ಗಡೆ ಎಲ್ಲನ್ನ ನೋಡ್ತಿದ್ವಿ. ಬಟ್ ಇವಾಗ ಈ ಕೋಟೆಯು ತುಂಬ ಶಿಥಿಲಾವಸ್ಥೆಯಲ್ಲಿದೆ. ನೀವು ದಯಮಾಡಿ
ಇಲ್ಲಿಯವರೆಗೂ ಬರ್ಲಿಕ್ಕೆ ಹೋಗ್ಬೇಡಿ, ಮೇಲೆ ಹತ್ಲಿಕ್ಕೆ ಹೋಗ್ಬೇಡಿ. ಈ ವಿಡಿಯೋ ಮುಖಾಂತರ ಈ ಕೋಟೆಯ ಸ್ಥಿತಿಗತಿಯನ್ನ ತೋರಿಸಿ ಈ ಕೋಟೆಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಮೇಲ್ಗಡೆ ಸಾಹಸ ಮಾಡಿ ಬಂದೀವಿ. ಸೊ ದಯಮಾಡಿ ನೀವು ಯಾರು ಇಷ್ಟು ಮೇಲೆ ಬರ್ಲಿಕ್ಕೆ ಹೋಗ್ಬೇಡಿ. ಇದನ್ನ ಬಹುಭಾಗ ಈ ಕೋಟೆ ತುಂಬಾ ಹಾಳಾಗೋಗ್ಬಿಟ್ಟದ. 5 ವರ್ಷ, ನಾವು 5 ವರ್ಷದಲ್ಲಿ ಈ ಕೋಟೆಯ ಸ್ಥಿತಿ ಬಹು ಚಿಂತಾಜನಕವಾಗಿ ಕಾಣ್ತಾ ಇದೆ. ಈ ಕೋಟೆ ಈಗ ಕೋಟೆ ತರನೇ ಇಲ್ಲ, ಕೋಟೆ ಎಲ್ಲ ಹಾಳಾಗೋಗ್ಯದ. ಸೊ ಈ ಕೋಟೆಯ ನನಗ ತಿಳಿದಷ್ಟು, ಕಂಡಷ್ಟು, ಕೇಳಿದಷ್ಟು ಇತಿಹಾಸ ನಿಮಗೆ ತಿಳಿಸೀನಿ. ದಯಮಾಡಿ ಪ್ರವಾಸಿಗರೇ ಈ ಕೋಟೆಯ ಮೇಲೆ ಏರಿದ್ರೆ, ಈ ಕೋಟೆಗೆ ಬಂದ್ರೆ ಈ ಕೋಟೆಯ ಯಾವ ಕಲ್ಲನ್ನ ಮುಟ್ಟದಿರಿ, ಕಿತ್ತದಿರಿ, ಹಾಳು ಮಾಡದಿರಿ. ಪ್ರಾಕೃತಿಕವಾಗಿ ತುಂಬಾ ಸುಂದರವಾದ ತಾಣವಾಗಿದ್ದು ನಮ್ಮ ಭಾಗದ ಮಲೆನಾಡೆಂದೇ ಪ್ರಸಿದ್ಧಿ ಹೊಂದದ. ಔಷಧಿ ಗುಣವುಳ್ಳ ಗಿಡಮೂಲಿಕೆಗಳು ಬಹುವಾಗಿ ಈ ಕೋಟೆಯ ಒಳಗಡೆ ಸಿಗ್ತವೆ. ಈ ಕೋಟೆಯ ಒಳ ಪ್ರವೇಶಿಸುತ್ತಿದ್ದಂತೆ ಬಲಗಡೆಗೆ ಒಂದು ಈ ನದಿ ಕಾಣೋ ಪ್ರದೇಶ ಇದೆ. ಈ ಪ್ರದೇಶದಲ್ಲಿ ಬಂದು ನಾವು ಮಾಡೀವಿ, ನೀವು ಮಾಡಿರ್ತೀರ. ಇಲ್ಲಿನ ಜನರು ಕಲ್ಲು ತಗೊಂಡು ನದಿಗೆ ಎಸೆಯೋದು. ಈ ನದಿ ಇಲ್ಲೇ ಕಾಣುತ್ತೆ, ಬಟ್ ಆ ನದಿಗೆ ನಾವು ಎಸೆದಿರ್ತಕ್ಕಂಥ ಕಲ್ಲು ಹೋಗಲ್ಲ. ಸೊ ಇನ್ಮೇಲಿಂದ ಅದನ್ನ ಮಾಡಬೇಡ್ರಿ. ಇಲ್ಲಿನ ಕಲ್ಲುಗಳೆಲ್ಲ ಕಾಣೆ ಆಗ್ಬಿಟ್ಟವ, ಇಲ್ಲಿ ಒಗ್ದು. ಸೊ ಕೋಟೆನ ಉಳ್ಸಂಬ್ರಿ. ಇಲ್ಲಿ ಬಂದಮೇಲೆ ಅದು ಅಲ್ಲಿ ನಾವು ಎಸ್ದಿರ್ತಕ್ಕಂಥ ಕಲ್ಲು ನದಿ ಮುಟ್ಟಲ್ಲ ಅಂತ ಎಸ್ದು ಕೋಟೆನ ಯಾಕೆ ಹಾಳು ಮಾಡೋಣ. ಸೊ ಈ ಕೋಟೆನ ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಈ ಜಾಗ ಇಲ್ಲಿ ಬಂದವ್ರಿಗೆ ಗೊತ್ತಿರುತ್ತೆ ಈ ಜಾಗ ಯಾವುದು, ಎಲ್ಲಿದೆ ಅಂತ. ಸೊ ನೀವು ಬಂದವರು ಆ ತಪ್ಪನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಪಿಕ್ನಿಕ್ಗೆಂದು, ಪ್ರವಾಸಕ್ಕೆಂದು ಬರುವ ನನ್ನೆಲ್ಲ ಸ್ನೇಹಿತರಿಗೆ ಇಲ್ಲಿ ಬರ್ತೀರಿ, ಈ ಥರದ ಪ್ಲಾಸ್ಟಿಕ್ ಬಾಟ್ಲಿಯನ್ನು ತರ್ತೀರಿ, ಇಲ್ಲೇ ಬಿಸಾಕ್ತೀರಿ, ಓದ್ತೀರಿ. ಇಲ್ಲಿನ ಸೌಂದರ್ಯನ ಹಾಳು ಮಾಡಬೇಡ್ರಿ. ಪ್ರಕೃತಿಯ ಸೌಂದರ್ಯನ ನೀವು ತಂದಿರ್ತಕ್ಕಂಥ ಪ್ರತಿಯೊಂದು ಪ್ಲಾಸ್ಟಿಕ್ಕನ್ನು ಜೊತೆಗೆ ತಗೊಂಡೋಗಿ, ಆಯಿತಾ? ಸೊ ಇಲ್ಲಿನ ಪರಿಸರವನ್ನು ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ತರಕ್ಕೆ ಹೋಗ್ಬೇಡ್ರಿ. ತಂದರೆ ಹೇಗೆ ತಂದಿರ್ತೀರೋ ಹಾಗೆ ತಗೊಂಡೋಗ್ರಿ. ಇಲ್ಲಿನ ಪರಿಸರವನ್ನು ಹಾಳು ಮಾಡಬೇಡ್ರಿ. ನಿನಗೆ ಹೇಳಕೈತೀನಿ. ಇಲ್ಲೊಂದು ಪಾರ್ಕ್ ಮಾಡ್ಯಾರ, ಸರಿಯಾದ ವ್ಯವಸ್ಥೆ ಇಲ್ಲದೆ ಹಾಳಾಗೋಗ್ಯದ. ಜಾಲಿಯ ಗಿಡಗಳು ಬೆಳೆದವ, ಆಮೇಲೆ ಗೇಟ್ ಕಿತ್ತೋಗ್ಯದ. ಒಳಗಡೆ ಇನ್ನೊಂದು ಅನಾಹುತಕಾರಿ ದುರ್ಘಟನೆ ನಡೆದದ. ಏನಂತ ತೋರಿಸ್ತೀನಿ ಬರ್ರಿ. 10 ಜನ ಕುಂತರು ಹಾಳಾಗದಂಥ ಆಸನನ ಅದ್ರ ಮೇಲೆ ಕುಣಿದ್ರು ಹಾಳಾಗಲ್ಲ. ಇದು ಆಸನ, ಅಂತ ಆಸನದ ಸ್ಥಿತಿ ಹಿಂಗ್ ಮಾಡಿ ನೋಡಿ. ಇದು ಗ್ರಾನೈಟ್ ಕಲ್ಲಿಂದ ಮಾಡಿರೋದು. ಒಂದು 20-30 ಜನ ಇದ್ರ ಮೇಲೆ ನಿಂತು ಕುಣಿದ್ರು ಏನಾಗಲ್ಲ. ಇಂಥದನ್ನ ಮುರಿದಾಕಿ ಏನ್ ಜನನ ಗುರು. ಈ ಕೋಟೆಯ ಮೇಲೆ ಒಂದು ವ್ಯೂ ಪಾಯಿಂಟ್ ಮಾಡ್ಯಾರ, ಸುಂದರವಾಗಿರೋದನ್ನ ನೋಡಕ. ಈ ಸುಂದರವಾಗಿರತಕ್ಕಂಥ ನಿಸರ್ಗನ ನೋಡ್ಕೊಂಡು ಬರ್ರಿ. ಇಲ್ಲಿಗೆ ಈ ವಿಡಿಯೋ, ಈ ವ್ಲಾಗ್, ಇಲ್ಲಿನ ಇತಿಹಾಸ, ಇಲ್ಲಿನ ಮಾಹಿತಿ ತಿಳಿಸೋದು ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೋಡ್ಕೊಂಬರ್ರಿ. ಇರಿ ವಿಡಿಯೋದ ಆರಂಭದಲ್ಲಿ ನಿಮಗೊಂದು ಹೇಳಿದ್ದೆ, ಇಲ್ಲೊಂದು ವಿಶೇಷತೆ ಐತೆ, ತುಂಬ ಚೆನ್ನಾಗಿದೆ ಅದು ನೋಡಲಿಕ್ಕೆ ಅಂತ. ಏನಪ್ಪ ಅಂದರೆ ಅದು ಸನ್ಸೆಟ್. ನೋಡಿ, ಸನ್ಸೆಟ್ ಇಲ್ಲೇ ಆಗುತ್ತಾ, ತುಂಬ ಚೆನ್ನಾಗಿ ಕಾಣುತ್ತಾ. ಇನ್ನೂ ಸ್ವಲ್ಪ ಹೊತ್ತಿಗೆ ನಾವು ಈ ಸನ್ಸೆಟ್ನ ನೋಡಲಿಕ್ಕೆ ಆಗುಂಬೆಗೆ ಹೋಗಿದ್ದೆ ಒನ್ಸ್ ಅಪಾನ್ ಅ ಟೈಮ್, ಸನ್ಸೆಟ್ ನೋಡ್ಬೇಕಂತ. ಅದು ಯಾವುದು ಪ್ರೇರಣೆ ಅಂದರೆ, ಆಗುಂಬೆಯ ಪ್ರೇಮ ಸಂಜಯ, ನಮ್ಮ ಅಣ್ಣವರ ಹಾಡನ್ನು ನೆನೆಸ್ಕೊಂಡು ಆ ಅಣ್ಣವರ ಹಾಡಿನಿಂದ ನಾನು ಆಗುಂಬೆಗೆ ಹೋಗಿ ಸನ್ಸೆಟ್ಟನ್ನು ನೋಡ್ಲಿಕ್ಕೆ ಹೋಗಿದ್ದೆ. ದುರದೃಷ್ಟವಶಾತ್ ಅಲ್ಲಿ ಮೋಡ ಕವಿದ ವಾತಾವರಣ ಇದ್ದ ಕಾರಣ ನಾವು ಆಗುಂಬೆಯ ಸನ್ಸೆಟ್ನ ನೋಡಲಿಕ್ಕೆ ಆಗಲೇ ಇಲ್ಲ. ಸೊ ಅಂತಹ ಸನ್ಸೆಟ್ ವ್ಯೂ ಪಾಯಿಂಟ್ಗಳು ನಮ್ಮ ಭಾಗದಲ್ಲಿ ತುಂಬ ಇದಾವ. ಬಸವಣ್ಣನ ಆಶೀರ್ವಾದದೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶರಣಾರ್ಥಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.